ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ವಂದನಾ. ಸೊ ನಮ್ಮ ಕಂಪನಿ ಲಾಂಚ್ ಆಗಿದೆ ಈಗ ವಿನಯ ಲಾಜಿಕ್ಸ್ ಅಂತ. ಸೊ ಬುಕ್ ಎಲ್ಲ ರೆಡಿ ಆಗಿದೆ, ಪಬ್ಲಿಷ್ ಆಗಿದೆ ಈಗ. ಸೊ ಈಗ ನಾವು ಇಲ್ಲಿ ಶಿವರಾತ್ರಿ ಹಬ್ಬ ಇರೋದ್ರಿಂದ ನಾವು ಈಗ ಶಿವ ಟೆಂಪಲ್ ಗೆ ಬಂದಿದ್ದೀವಿ. ಇಲ್ಲಿ ಜನಗಳೆಲ್ಲರೂ ಬಂದಿದ್ದಾರೆ ಶಿವ ಟೆಂಪಲ್ ಗೆ. ಸೊ ಅವ್ರಿಗೆ ಹಬ್ಬದ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ತಿಳ್ಕೊಳ್ಳೋಣ. ಓಕೆನಾ, ಬನ್ನಿ. ಈಗ ಯಾರಾದ್ರೂ ಬಂದ್ರೆ ಕ್ವಶನ್ಸ್ ಕೇಳೋಣ. ಓಕೆ, ಹಲೋ ಸರ್, ಒಂದ್ ನಿಮಿಷ ಟೈಮ್ ಇದೆಯಾ? ಸರ್, ನಾವೀಗ ಹೊಸದಾಗಿ ವಿಭಿನ್ನ ಲಾಜಿಕ್ಸ್ ಅಂತ ಕಂಪನಿ ಬುಕ್ಸ್ ನ ಪಬ್ಲಿಷ್ ಮಾಡಿದೀವಿ. ಸೊ ಇವತ್ತು ಶಿವರಾತ್ರಿ ದಿಂದ ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ ಅಲ್ವಾ? ಓಕೆ ಸರ್, ನಿಮ್ಗೆ ಈಗ ಶಿವರಾತ್ರಿ ಬಗ್ಗೆ ಎಷ್ಟು ಗೊತ್ತು ಅಂತ ಒಂದೆರಡು ಕ್ವಶನ್ಸ್ ನ ಕೇಳ್ತೀವಿ ಸರ್. ಕೇಳಿ ಮೇಡಮ್. ಓಕೆ ಸರ್, ಶಿವರಾತ್ರಿ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ? ಸರ್ ಕ್ಯಾಲೆಂಡರ್ ಅಲ್ಲಿ ಇರುತ್ತೆ, ಬಟ್ ಆದ್ರೆ ಶಿವರಾತ್ರಿ ದಿನ ನಮ್ಗೆ ಅದನ್ನ ಸ್ಟೋರಿಗಳಿದಾವೆ. ಸೊ ಒಂದು ಸಮುದ್ರ ಮಂಥನ ನಡೆದಿದ್ದ ದಿನ ಅಂಡ್ ಶಿವಪಾರ್ವತಿ ಮದ್ವೆ ಆಗಿದ್ದ ದಿನ ಅವತ್ತು. ಸೊ ಶಿವರಾತ್ರಿ ಯಾವ ದಿನ ಆಗ್ತೈತಿ ಅಂತ ಗೊತ್ತಾ? ಯೂಶಲಿ ಎವ್ರಿ ಇಯರ್ ಸೇಮ್ ಡೇಟ್ ಅಂತ ಬರಲ್ಲ. ಯಾಕೆ ಅಂತ ಗೊತ್ತಾ? ಆಕ್ಚುಲಿ ಅದನ್ನು ಕೂಡ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಈಗ ಸಂಕ್ರಾಂತಿ ಮಾತ್ರ ಸೇಮ್ ಡೇಟ್ಗೆ ಬರುತ್ತಾ, ಬೇರೆ ಬೇರೆ ಬರುತ್ತೆ? ಆಕ್ಚುಲಿ ಸಂಕ್ರಾಂತಿನ ಸೇಮ್ ಡೇಟ್ಗೆ ಬರುತ್ತೆ. ಶಿವರಾತ್ರಿ, ಯುಗಾದಿ ಈ ತರ ಹಬ್ಬಗಳು ಮಾತ್ರ ಬೇರೆ ಡೇಟ್ಗೆ ಬರುತ್ತೆ. ಸೊ ಅದರಿಂದ ಸೈನ್ಸ್ ಇದೆ. ಆಕ್ಚುಲಿ ಹಬ್ಬಗಳು ಆಚರಿಸೋದ್ರ ಜೊತೆಗೆ ನಾವು ಸೈನ್ಸ್ ಅನ್ನ ಕೂಡ ಹೇಳ್ತಾ ಇದ್ದೇವೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಂಗೆ ಇಷ್ಟು ಮ್ಯಾಟರ್ಸ್ ಇರೋದು ಇವಾಗಲೇ ಗೊತ್ತಾಗಿದೆ. ನನಗೆ ಸೈಂಟಿಫಿಕ್ ರೀಸನ್ ಏನು ಅಂತ ಇವಾಗ ಬುಕ್ ನೋಡಿದ್ಮೇಲೆ ಗೊತ್ತಾಗ್ತಾ ಇರೋದು. ಇದು ಮುಂಚೆ ಗೊತ್ತಿರಲಿಲ್ಲ. ಇವಾಗ ಕೇಳಿದ ತಕ್ಷಣ ನನಗೆ ಸಡನ್ನಾಗಿ ಶಾಕ್ ಆಯ್ತು, ಏನ್ ಹೇಳೋದಂತ ಗೊತ್ತಾಗಿಲ್ಲ. ಆಕ್ಚುಲಿ ಇವಾಗ ಸ್ಟೋರೀಸ್ ಇದೆಯಲ್ಲ 1, 2, 3 ಅಂತ ನೋಡ್ಬೇಕಾದ್ರೆ ಇವಾಗ ಒಂದು ಐಡಿಯಾ ಬಂದ್ರೆ ಸೈಂಟಿಫಿಕ್ ಆಗಿ ಇದೇ ರೀಸನ್ ಇರ್ಬೋದು. ತುಂಬಾ ಚೆನ್ನಾಗಿದೆ. ಒಂದ್ಸಲ ಬುಕ್ ನೋಡಿ ಹೇಗಿದೆ ಅಂತ ನಾವು ಅದನ್ನ ಹೇಳಿದೀವಿ. ಇದೆಲ್ಲ ಮಕ್ಳಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಗೊತ್ತಾಯ್ತು. ಬಟ್ ಮೇಡಮ್, ನಿಮ್ ಪೇಜ್ ನ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವೈಲೇಬಲ್ ಇರುತ್ತಲ್ಲ ಬುಕ್ಸ್? ಎಸ್ ಸರ್, ಇನ್ಸ್ಟಾಗ್ರಾಮ್ ಬಯೋದಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀವಿ. ಸೊ ಅಲ್ಲಿಂದ ಕೂಡ ಬೈ ಮಾಡಬಹುದು ನೀವು. ಥ್ಯಾಂಕ್ ಯು ಮೇಡಮ್, ತುಂಬಾ ಖುಷಿ ಆಯ್ತು ನಿಮ್ ಬುಕ್ಸ್ ಎಲ್ಲ ನೋಡಿ. ಆಲ್ ದ ಬೆಸ್ಟ್ ನಿಮ್ ಸ್ಟಾರ್ಟ್ ಅಪ್ಗೆ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಮಕ್ಕಳಿಗೆ ಗೊತ್ತಾಗಿ ಅಂತ ವರ್ಷಕ್ಕೆ ಮಾಡಿದ್ವಿ. ಅದಕ್ಕಾಗಿ ಆಮೇಲೆ ಎಲ್ಲ ಅದರಲ್ಲೂ ಕೂಡ ಕೇಳಿದ UPSC ಎಕ್ಸಾಮ್ ನಿಜವಾಗ್ಲೂ ಯೂಸ್ಫುಲ್ ಆಗಿದೆ. ಇವಾಗ ನೋಡಿ ತುಂಬಾ ಒಳ್ಳೆದಾಯ್ತು. ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿದೆ ಬುಕ್, ಹಿಸ್ಟಾರಿಕಲ್ ಅಂಡ್ ಸೈನ್ಸ್ ಬಿಹೈಂಡ್ ಮಹಾಶಿವರಾತ್ರಿ ಫೆಸ್ಟಿವಲ್. ಚೆನ್ನಾಗಿದೆ, ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೂ ಕೂಡ ಸೈಂಟಿಫಿಕ್ ರೀಸನ್ ಏನು ಅಂತ. ಥ್ಯಾಂಕ್ ಯು.